ಅಪ್ರಾಪ್ತ ಬಾಲಕಿಯೊಬ್ಬಳು ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದಂತಹ ಬಾಲಕಿ ತೀವ್ರ ಅಸ್ವಸ್ಥಗೊಂಡಿದ್ಲು. ತಕ್ಷಣವೇ ಆಕೆಯನ್ನ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಡೆತ್ ನೋಟ್ನಲ್ಲಿ ಆತ್ಮಹತ್ಯೆ ಯತ್ನಕ್ಕೆ ಕಾರಣ ಏನು ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಕೆಲ ವ್ಯಕ್ತಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಉಲ್ಲೇಖಿಸಿರುವುದು ಈಗ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡಿದೆ. ಪೋಕ್ಸೋ ಪ್ರಕರಣದ ಆರೋಪಿಗಳಾದಂತಹ ರತ್ನಮ್ಮ, ಲೀಲಾವತಿ, ಅನಂತ್, ತ್ಯಾಗರಾಜು, ಮಂಜುನಾಥ್, ಯಲ್ಲಮ್ಮ, ಮಂಜುಳಾ, ಲಿಖಿತಾ, ಗಂಗಾಧರ್ ಸೇರಿದಂತೆ ಹಲವರಿಂದ ದೈಹಿಕ ಹಾಗೂ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತ ಪತ್ರದಲ್ಲಿ ಬರೆದಿದ್ದಾಳೆ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಯತೀಶ್, ಪೊಲೀಸ್ ಅಧಿಕಾರಿ ವೀಣಾ ಹಾಗೂ ಬೋರೇಗೌಡ ಅವರ ಹೆಸರನ್ನು ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು, ಈಗ ತನ್ನ ತಂದೆ ತಾಯಿಯ ಮೇಲೂ ಕೂಡ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಬರೆದಿದ್ದಾರೆ. ಬಾಲಕಿ ಕಾಣೆಯಾದ ಸಂದರ್ಭದಲ್ಲಿ ನೀಡಿದ್ದಂತಹ ದೂರುಗಳನ್ನ ಪೊಲೀಸರು ಸರಿಯಾಗಿ ಸ್ವೀಕರಿಸಿಲ್ಲ ಅಂತ ಕುಟುಂಬ ಆರೋಪಿಸಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಅಲೆಮಾರಿ ಕುಟುಂಬದವರಾಗಿರುವರನ್ನೇ ದುರುಪಯೋಗ ಪಡಿಸಿಕೊಂಡು ಹಣ ಪಡೆದು ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ್ರಂತೆ. ನಂತರ ದ್ವೇಷ ಸಾಧಿಸುವ ಉದ್ದೇಶದಿಂದ ಸುಳ್ಳು ಪೋಕ್ಸೋ ಪ್ರಕರಣ ದಾಖಲಿಸಿ ಯಾವುದೇ ನೋಟಿಸ್ ಅನ್ನ ನೀಡದೆ ಪೋಷಕರಿಗೆ ಕಿರುಕುಳ ನೀಡಲಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಅದೇನು ಕಾರಣ ಅಂದರೆ 3 ಸಲ ನಾವು FIR ಮಾಡಿಸಿದ್ದೀವಿ. ಅದು 3 ಸಲ FIR ಮಾಡಿಸಿದ್ರು ಅವ್ರು ಏನು ಕ್ರಮ ತಗೊಂಡಿಲ್ಲ. ಆಮೇಲೆ ಇದಕ್ಕೆಲ್ಲ ಕಾರಣ ಯತೀಶೇ ಕಾರಣ. ಅದೆಲ್ಲ ಮನಗೊಂಡು ನನ್ನ ಮಗಳು ವಿಷ ಕುಡಿದಿದ್ದಾಳೆ. ಅದು ನಮ್ಮಲ್ಲಿ ವಾರೆಂಟು ಆಗಿದೆ. ವಾರೆಂಟ್ ಆದಾಗ ದಿಢೀರ್ ಅಂತ ಬಂದು ನೀವು ವಾರೆಂಟ್ ಆಗೈತೆ, ನೀವು ಲಾಯರ್ನ ಇದು ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ನಮ್ಮ ಮಗಳು ಮನಸ್ಸಲ್ಲಿ ಇದನ್ನು ಇದು ಮಾಡ್ಕೊಂಡು ನಿನ್ನೆ ಸಂಜೆ 7 ಗಂಟೆಗೆ ವಿಷ ಕುಡಿದಿದ್ದಲ್ಲ ತುಮಕೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ ನಾವು. ಇದಕ್ಕೆಲ್ಲ ಕಾರಣ ಯತೀಶ್ ಅವರು. ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬಾಲಕಿ ಡೆತ್ ನೋಟ್ನಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸಬೇಕು ಅಂತ ಪೋಷಕರು ಹಾಗೂ ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ರಘು, ಕರ್ನಾಟಕ ಟಿವಿ, ತಿಪಟೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.